ನಮಸ್ಕಾರ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ವಾರ್ಡ್ ನಂಬರ್ 17ರ ಕೌನ್ಸಿಲರ್ ಆದ ಮೊಹಮ್ಮದ್ ದಸ್ತಗೀರ್ ಇವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಆನ್ಲೈನ್ ಪಬ್ಲಿಷಿಂಗ್ ಮೀಡಿಯಾದಿಂದ ಹಾರ್ದಿಕ ಸ್ವಾಗತ. ನಮಸ್ಕಾರ ಸರ್, ತಾವು ಈ ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಮತ್ತು ಹೇಗೆ ಪ್ರವೇಶ ಮಾಡಿದ್ರಿ? ಒಂದು 20 ವರ್ಷ ಮುಂಚೆ ಪಾಲಿಟಿಕ್ಸ್ಗೆ ಮೊದಲಿನಿಂದ ಜಮಾತಿನಿಂದ ನಮಗೆ ತುಂಬ ರುಚಿ. ಜಮಾತಿ ಕೆಲಸ ಮಾಡೋಕ್ಕೆ ಜಮಾತಿನಲ್ಲಿ 20 ವರ್ಷ ನಾವು ಮೆಂಬರ್ ಆಗಿ ಕೆಲಸ ಮಾಡಿದ್ದೀನಿ. 5 ವರ್ಷ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ. ತಾವು ಈ ರಾಜಕೀಯ ಕ್ಷೇತ್ರಕ್ಕೆ ಬರೋಕ್ಕಿಂತ ಮುಂಚೆ ಯಾವುದಾದ್ರೂ ಹುದ್ದೆಯಲ್ಲಿದ್ರಾ? ಇಲ್ಲ ಸರ್, ಯಾವುದೂ ಇಲ್ಲ. ತಾವು ಈ ರಾಜಕೀಯ ಕ್ಷೇತ್ರಕ್ಕೆ ಬಂದ ಮೇಲೆ ನೀವು ನಿಮ್ಮ ಕ್ಷೇತ್ರದ ಜನರಿಗೆ ಏನೇನು ಕೆಲಸಗಳನ್ನು ಮಾಡಿಕೊಟ್ಟಿದ್ದೀರಾ? ಅದೇ ಓಲ್ಡ್ ಏಜ್ ಪೆನ್ಷನ್, ರೇಷನ್ ಕಾರ್ಡ್, ಯಾರು ಬಡವರ ಬಗ್ಗೆ ಏನನ್ನ ಆರೋಗ್ಯ ಇಲ್ಲಾಂದ್ರೆ ಸ್ವಲ್ಪ ಸಹಾಯ ಮಾಡೋದು, ಮದುವೆಗೆ ಸ್ವಲ್ಪ ಕೈನಿಂದ ಏನಾಗ್ತದೆ ನಿಮ್ಮ ಕಡೆಯಿಂದ ಏನಾಗುತ್ತೆ ಸಹಾಯ ಮಾಡಿ. ಸರ್, ನೀವು ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದೀರಲ್ಲ, ಜನ ಸದಾ ನೆನಪಲ್ಲಿಕ್ಕೂ ಯಾವುದಾದ್ರೂ ಒಂದು ಕೆಲಸ ಮಾಡಿಸಿದ್ದೀರಾ ನಿಮ್ಮ ಕ್ಷೇತ್ರ ಜನರಿಗೆ? ನಮ್ಮ ಕ್ಷೇತ್ರ ಜನಕ್ಕೆ ನಮ್ಮ ಜಮಾತಿದ್ದು ಒಂದು ಸ್ಕೂಲ್ದು ಒಂದು ಜಾಗ ಇತ್ತು. ಆ ಜಾಗಕ್ಕೆ ರಿಕಾರ್ಡ್ಸ್ ಇರಲಿಲ್ಲ, ಬರೇ ಮಜ್ಲಿಸ್ ಇಮ್ದಾದಿ ಅಂತ ಇತ್ತು. 120 ಇರೋದು. ಅದಕ್ಕೆ ನಾವು ಕಾರ್ಯದರ್ಶಿ ಆದ್ಮೇಲೆ ಅದಕ್ಕೆ ಏನ್ ಎತ್ತ ಅಂತ ಇದು ಮಾಡಿದ್ರೆ ಅದು ಸ್ವಲ್ಪ ಅಪೋಸಿಷನ್ ಆಯಿತು, ಅದು ಗಲಾಟೆನೇ ಇತ್ತು. ಆಮೇಲೆ ನಮ್ಮ ಫೇವರ್ನಲ್ಲೇ ಇತ್ತು. ಇವಾಗ ಆ ಜಾಗ ಸೇಫ್ಟಿನಿಂದ ಇದೆ. KSRTC ಬಸ್ ಸ್ಟ್ಯಾಂಡ್ ಆಪೋಸಿಟ್ 120 ಬಾರಿ. ಒಳ್ಳೆಯದು ಸರ್. ಈ ರಾಜಕೀಯ ಪ್ರವೇಶ ಮಾಡಲು ನಿಮಗೆ ಸ್ಫೂರ್ತಿ ಕೊಟ್ಟಿದ್ಯಾ ಸರ್? ಹಂಗೆ ಒಂದು ಶೋಕಿ ನಿಮ್ಮಿಂದಾನೇ ನಾವು ಬಂದಿರೋದು. ಸರಿ ಸರ್. ನೀವು ಈಗ ನಿಮ್ಮ ಈ ಕ್ಷೇತ್ರಕ್ಕೆ ಏನೇನು ಕೆಲಸ ಮಾಡೋಣ ಅಂತ ಇದ್ದೀರಾ ಸರ್ ಮುಂದೆ? ತುಂಬಾ ಅಭಿವೃದ್ಧಿ ಮಾಡೋಣ ಅಂತ. ಬಡವರಿಗೆ ಮೊದಲೇ ಗೊತ್ತು, ನಮ್ಮ ಸಲಂ ಏರಿಯಾ ತುಂಬಾ ಬಡವರು ಇರೋರು. ನಮ್ಮ ಏರಿಯಾದಲ್ಲಿ ಎಲ್ಲ ಬಿಡಿ ಕಾರ್ಮಿಕರು, 80% ಎಲ್ಲ ಬಿಡಿ ಕಾರ್ಮಿಕರು ಬಡವರು. ಅವ್ರಿಗೆ ನಿವೇಶನಕ್ಕೆ ಇದು ಮಾಡೋಣ ಅಂತ ತುಂಬಾ ಆಸೆ ಇದೆ. ನಮ್ಮ MP ಸಾಹೇಬ್ರಿಗೆ, ನಮ್ಮ MLA ಸಾಹೇಬ್ರಿಗೆ, ನಮ್ಮ ಸರ್ಕಾರದಿಂದ ಏನೇನು ಇದಾಗ್ತದೆ ಅದು ಮಾಡಿಸೋಣ ಅಂತ ತುಂಬಾ ಇದಿದೆ. ತುಂಬಾ ಬಡವರು ಇರೋದು ನಮ್ಮ ಏರಿಯಾ ವಾರ್ಡ್. ಸರ್, ಇದು ನೀರಿನ ಸಮಸ್ಯೆ ಆಗಲಿ, ರೋಡಿನ ಸಮಸ್ಯೆ ಆಗಲಿ ಅದೇನೂ ಇಲ್ವಾ ನಿಮ್ಮ ಕ್ಷೇತ್ರಕ್ಕೆ? ರೋಡಿನ ಸಮಸ್ಯೆ ಇದೆ. ರೋಡಿನ ಸಮಸ್ಯೆ RCC ಎಲ್ಲ ಮಾಡೋಣ ಅಂತ ಇದ್ದೀನಿ. ನಮ್ಮ 16ನೇ ತಾರೀಕು ಆದ್ಮೇಲೆ ನಮ್ದು ಮೀಟಿಂಗ್ ಆಗ್ತದೆ. ಅದಕ್ಕೆ ಇದರಲ್ಲಿ ಇದು ಮಾಡೋಣ, ನಮ್ಮೇನೇನು ಅಭಿಪ್ರಾಯ ಇದೆ ಅದು ಮಾಡೋಣ ಅಂತ ಇದ್ದೀನಿ. ಈಗಿನ ರಾಜಕೀಯದ ಸ್ಥಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಇವಾಗ ರಾಜಕೀಯದಲ್ಲಿ ಏನು ಒಳ್ಳೆ ಕೆಲಸ ಮಾಡಿದ್ರೇನೆ ಅದು ಎಲ್ಲ ಹೋಗ್ಬಿಡ್ತದೆ. ಕೊನೆಯಲ್ಲಿ ಈ ಎಲೆಕ್ಷನ್ ನಲ್ಲಿ ಯಾರು ಸ್ವಲ್ಪ ಬಲ ಜಾಸ್ತಿ ಆಗ್ತದೆ, ಸೋರು ಬಲ, ದುಡ್ಡಿನ ಬಲ, ಅವ್ರಿಗೆ ಸ್ವಲ್ಪ ಇದು ಏನ್ ಕೆಲಸ ಮಾಡಿದ್ರೇನೆ ಕೊನೆ ತಕ ಅದೇನೆ ಜಾತಿ ಬಲ, ದುಡ್ಡಿನ ಬಲ ಆಗ್ಬಿಟ್ಟಿದೆ ಸರ್. ಈಗಿನ ಯುವ ಜನತೆಗೆ ನಿಮ್ಮಿಂದ ಏನಾದರೂ ಸಂದೇಶ ಕೊಡಿ? ಯುವ ಜನಗೆ ಒಳ್ಳೆ ರಾಜಕೀಯ ಮಾಡೋಕ್ಕೆ ಇದು ಮಾಡಬೇಕು, ಅವರು ಸಪೋರ್ಟ್ ಮಾಡಬೇಕು. ಒಳ್ಳೆ ಯಾರಿದ್ದಾರೆ ಅವ್ರಿಗೆ ಇದು ಮಾಡಬೇಕು. ಸರ್, ನಿಮ್ಮ ಮುಂದಿನ ಗುರಿ ಏನಿದೆ ಸರ್? ಮುಂದಿನ ಗುರಿ ನಮ್ಮ ವಾರ್ಡದಲ್ಲಿ ಒಳ್ಳೆ ಕೆಲಸ ಮಾಡೋಣ, ನಾವು ಇರೋ ತನಕ ಒಳ್ಳೆ ಒಂದು ಅಭಿವೃದ್ಧಿ ಕೆಲಸ ಮಾಡಿಸೋಣ ಅಂತ ಈ ಸಂದರ್ಶನದಲ್ಲಿ ನಮ್ಮ ಜೊತೆ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ವಾರ್ಡ್ ನಂಬರ್ 17ರ ಕೌನ್ಸಿಲರ್ ಆದ ಮೊಹಮ್ಮದ್ ದಸ್ತಗೀರ್ ಇವರು ನಮ್ಮ ಉಪಸ್ಥಿತಿಯಲ್ಲಿದ್ದರು. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಆನ್ಲೈನ್ ಪಬ್ಲಿಷಿಂಗ್ ಮೀಡಿಯಾದಿಂದ ಹಾರ್ದಿಕ ಅಭಿನಂದನೆ. ನಮಸ್ಕಾರ.